ಹೊಸ ಜಿಲ್ಲೆಯಾಗಿ ಘೋಷಣೆ ಮಾಡ್ಬೋದು ಅಂತ ನಿರೀಕ್ಷೆ ಇದೆಯಂತೆ. ಶುಕ್ರವಾರ ಏನಾದ್ರು ಘೋಷಣೆ ಮಾಡ್ಬೋದು ಸರ್? ಘೋಷಣೆ ಇಲ್ಲ, ನಿರೀಕ್ಷೆ ಇಲ್ಲ ಸರ್. ಅಲ್ಲಿ ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ಒಪಿನಿಯನ್ ಕಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗ್ತಾನೆ ಅಂಥದ್ದು ಯಾವುದೂ ಪ್ರಕ್ರಿಯೆ ಇಲ್ಲ. ಮತ್ತು ಸದ್ಯಕ್ಕೆ ಘೋಷಣೆ ಮಾಡುವಂಥ ಸಂದರ್ಭ ಇಲ್ಲ. ಮತ್ತೆ ಸರ್ ಆಫ್ಟರ್ ಪಾರ್ಲಿಮೆಂಟ್ ಏನು ಬರ್ಬೋದು, ಆಫ್ಟರ್ ಪಾರ್ಲಿಮೆಂಟ್ ಏನಾದರೂ ವಿಚಾರ ಮಾಡ್ಬೋದು ಅಂತ. ಮತ್ತೆ ಸರ್ ಮತ್ತೆ ಪುನಃ MES ಕರೆದಿದೆ ಸರ್. ಶಿನ್ನೋಳಿಯಲ್ಲಿ ಕಚೇರಿನ ಕೂಡ ಮಾಡ್ಲಿಕ್ಕೆ ಹೊರಟಿದೆ ಅಂತೆ. ಈ ರೀತಿ ವಿವಾದ ಆಗ್ತಾ ಇದೆ ಸರ್. ಚುನಾವಣೆ ಬಂದಾಗ ಸ್ವಲ್ಪ ಅವ್ರಿಗೆ ಇರ್ತಿದೆ. MES ಅಲ್ಲೇ ಅಂಥದ್ದು ಏನು ಜೀವಂತ ಉಳಿದಿಲ್ಲ ಈಗ, ಅದೇನು ಎಲ್ಲ ಖಾಲಿ ಆಗಿದೆ. ಅಂದರೆ ಅದು ಎಫೆಕ್ಟಿವ್ ಆಗಲ್ಲ ಅಥವಾ ಮಾಡ್ಲಿಕ್ಕೆ ಆಗಲ್ಲ. ಒಕ್ಕಲಬರಿಗೆ ಹೊಸ ಜಿಲ್ಲೆಯಾಗಿ ಘೋಷಣೆ ಮಾಡ್ಬೋದು ಅಂತ ನಿರೀಕ್ಷೆ ಇದೆಯಂತೆ. ಶುಕ್ರವಾರ ಏನಾದ್ರು ಘೋಷಣೆ ಮಾಡ್ಬೋದು ಸರ್? ಘೋಷಣೆ ಇಲ್ಲ, ನಿರೀಕ್ಷೆ ಇಲ್ಲ ಸರ್. ಅಲ್ಲಿ ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ಒಪಿನಿಯನ್ ಕಲೆಕ್ಟ್ ಮಾಡಿಕೊಂಡು ಮಾಡಬೇಕಾಗ್ತಾನೆ ಅಂಥದ್ದು ಯಾವುದೂ ಪ್ರಕ್ರಿಯೆ ಇಲ್ಲ. ಮತ್ತು ಸದ್ಯಕ್ಕೆ ಘೋಷಣೆ ಮಾಡುವಂಥ ಸಂದರ್ಭ ಇಲ್ಲ. ಮತ್ತೆ ಸರ್ ಆಫ್ಟರ್ ಪಾರ್ಲಿಮೆಂಟ್ ಏನು ಬರ್ಬೋದು, ಆಫ್ಟರ್ ಪಾರ್ಲಿಮೆಂಟ್ ಏನಾದರೂ ವಿಚಾರ ಮಾಡ್ಬೋದು ಅಂತ. ಮತ್ತೆ ಸರ್ ಮತ್ತೆ ಪುನಃ MES ಕರೆದಿದೆ ಸರ್. ಶಿನ್ನೋಳಿಯಲ್ಲಿ ಕಚೇರಿನ ಕೂಡ ಮಾಡ್ಲಿಕ್ಕೆ ಹೊರಟಿದೆ ಅಂತೆ. ಈ ರೀತಿ ವಿವಾದ ಆಗ್ತಾ ಇದೆ ಸರ್. ಚುನಾವಣೆ ಬಂದಾಗ ಸ್ವಲ್ಪ ಅವ್ರಿಗೆ ಇರ್ತಿದೆ. MES ಅಲ್ಲೇ ಅಂಥದ್ದು ಏನು ಜೀವಂತ ಉಳಿದಿಲ್ಲ ಈಗ, ಅದೇನು ಎಲ್ಲ ಖಾಲಿ ಆಗಿದೆ. ಅಂದರೆ ಅದು ಎಫೆಕ್ಟಿವ್ ಆಗಲ್ಲ ಅಥವಾ ಮಾಡ್ಲಿಕ್ಕೆ ಆಗಲ್ಲ. ಒಕ್ಕಲಬರಿಗೆ